Hi students, in the previous class, you know that the meaning of government company and its features. In today's class, we have to discuss about the merits and advantages of government company. Merit and advantages of government company. What is a government company? Government company, it is a business, one type of business organization. It is established under the law. It is created by law, in which not less than 51% paid up capital is held by the government. Not less than 51% paid up capital held by the government, whether it is central government or state government or both the government. Okay, government company ಅಂದ್ರೆ ತಿಳ್ಕೊಂಡಿದ್ದೆ, ಲಾಸ್ಟ್ ಕ್ಲಾಸಲ್ಲೇ ನಿಮಗೆ ಹೇಳಿದ್ದೀನಿ ಅಂತ. ಈ ಗವರ್ನಮೆಂಟ್ ಕಂಪನಿನಲ್ಲಿ ಫೀಚರ್ಸ್ ಯಾವ್ದಾವ್ದು ಫೀಚರ್ಸ್ ಇದೆ ಅದು ಲಾಸ್ಟ್ ಕ್ಲಾಸಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಈ ಕ್ಲಾಸಲ್ಲಿ ಬನ್ನಿ ಅದರ ಮೆರಿಟ್ಸ್ ಏನು, ಡಿಮೆರಿಟ್ ಮತ್ತು ಅಡ್ವಾಂಟೇಜಸ್ ಏನು, ಅದರ ಅಡ್ವಾಂಟೇಜಸ್ಸು ಮತ್ತು ಡಿಸ್ಅಡ್ವಾಂಟೇಜಸ್ಸು ನಾವು ಡಿಸ್ಕಸ್ ಮಾಡೋಣ. ಫಸ್ಟ್ ಬನ್ನಿ ಮೆರಿಟ್ಸ್ ಅಂದರೆ ಅದರ ಅನುಕೂಲ ಏನು, ಗೌರ್ನಮೆಂಟ್ ಕಂಪನಿಯ ಅನುಕೂಲ ಏನು. ಅನುಕೂಲ ಅದು ಗೌರ್ನಮೆಂಟ್ಗೆ ಇರ್ಬೋದು ಅಥವಾ ಕಂಪ್ನಿಗೆ ಇರ್ಬೋದು. ಅದರ ಬೆನಿಫಿಟ್ಸು ಯಾವ್ಯಾವ್ದು ಇದೆ ಅನ್ನೋದನ್ನ ಇಲ್ಲಿ ಪಾಯಿಂಟ್ಸ್ ಬೈ ಪಾಯಿಂಟ್ಸ್ ಎಕ್ಸ್ಪ್ಲೈನ್ ಮಾಡ್ತೀನಿ. ಪಾಯಿಂಟ್ ಬೈ ಪಾಯಿಂಟ್ ಇದೆ, ಅದನ್ನ ಡಿಸ್ಕಸ್ ಮಾಡೋಣ. ನೋಡಿ, ಫಸ್ಟ್ ಒನ್ ಮೆರಿಟ್ಸ್ ಆರ್ ಅಡ್ವಾಂಟೇಜಸ್ ಆಫ್ ಗವರ್ನಮೆಂಟ್ ಕಂಪನಿ. ಫಸ್ಟ್ ಮೆರಿಟ್, ಎ ಗವರ್ನಮೆಂಟ್ ಕಂಪನಿ ಕ್ಯಾನ್ ಬಿ ಎಸ್ಟಾಬ್ಲಿಷ್ಡ್ ಬೈ ಫುಲ್ಫಿಲ್ಲಿಂಗ್ ದ ರಿಕ್ವೈರ್ಮೆಂಟ್ಸ್ ಆಫ್ ದ ಇಂಡಿಯನ್ ಕಂಪನೀಸ್ ಆಕ್ಟ್. ಓಕೆ, ಇಟ್ ಈಸ್ ಎಸ್ಟಾಬ್ಲಿಷ್ಡ್ can be by fulfilling the requirements of the Indian Companies Act. A separate act in the parliament is not required. Okay, it helps the government company helps to the government to create or to pass a separate act in the parliament. It does not create any separate act in the parliament. That means any government company established by the government with the established through the Companies Act of 2013 or any other previous act, but there is no necessity to create a separate act for every company in the parliament. ಅಂದ್ರೆ ಪ್ರತಿ ಒಂದು ಕಂಪನಿ ಸ್ಟಾರ್ಟ್ ಮಾಡಬೇಕಾದ್ರೂ ಸರ್ಕಾರ ಹೊಸ ಕಾಯ್ದೆ ಏನಿದೆ ಅದನ್ನ ಪಾಸ್ ಮಾಡುವಂತ ಅವಶ್ಯಕತೆ ಇರಲ್ಲ ಎಲ್ಲಿ ಗವರ್ನಮೆಂಟ್ ಕಂಪನಿ ಬಂದಾಗ. ಏಕೆಂದ್ರೆ ನಾವು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್ ನೋಡಿ, ನೀವು ಸ್ಟ್ಯಾಚ್ಯುಟರಿ ಕಾರ್ಪೊರೇಷನ್, ಒಂದು ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾದ್ರೆ ಗವರ್ನಮೆಂಟ್ ಒಂದು ಕಾರ್ಪೊರೇಷನ್ ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಂದ್ರೆ ಒಂದು ಹೊಸ ಆಕ್ಟ್ ಪಾಸ್ ಮಾಡಬೇಕು. ಒಂದು ಹೊಸ ಆಕ್ಟೇ ಬರುತ್ತೆ. ಎಕ್ಸಾಂಪಲ್ LIC ಆಕ್ಟ್, GIC ಆಕ್ಟ್, IDBI ಆಕ್ಟ್, ICICI ಆಕ್ಟ್, ಹೊಸ ಆಕ್ಟ್ ಪಾಸ್ ಮಾಡಿ ಒಂದು ಕಾರ್ಪೊರೇಷನ್ ಕ್ರಿಯೇಟ್ ಮಾಡಬೇಕು. ಬಟ್ ಇನ್ ಕೇಸ್ ಗವರ್ನಮೆಂಟ್ ಕಂಪನಿ ಕ್ರಿಯೇಟ್ ಮಾಡಬೇಕಾದ್ರೆ, ಒಂದು ಕಂಪನಿನ ಅದು ಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕಾದ್ರೆ ಅಲ್ಲಿಗೆ ಯಾವುದೇ ಸ್ಪೆಷಲ್ ಆಕ್ಟ್ನ ಅವಶ್ಯಕತೆ ಇಲ್ಲ, ಸಪರೇಟ್ ಆಕ್ಟ್ ಇಲ್ಲ. ಯಾಕೆಂದರೆ ಕಂಪನೀಸ್ ಆಕ್ಟ್ ಇದೆ. It should be followed a rules and regulations of the Companies Act, not a special act. Okay, ಇಲ್ಲಿ ಯಾವುದೇ ಸ್ಪೆಷಲ್ ಆಕ್ಟ್ ಪಾಸ್ ಮಾಡುವಂತ ಅವಶ್ಯಕತೆ ಇರಲ್ಲ. ಅದು ಅಡ್ವಾಂಟೇಜ್. ಗವರ್ನಮೆಂಟ್ಗೆ ಪ್ರತಿಯೊಂದಕ್ಕೂ ಒಂದು ಆಕ್ಟ್ ಮಾಡುವಂತ ಅವಶ್ಯಕತೆ ಇರಲ್ಲ. ಎಷ್ಟೇ ಕಂಪನಿ ಆಗಿದೆ, BHEL ಇದೆ, BEL ಇದೆ, ನೆಕ್ಸ್ಟ್ ಇನ್ಯಾವುದೋ ಬೆಮೆಲ್ ಇದೆ, ಬೆಮೆಲ್ ಕಂಪನಿ ಇದೆ. ಓಕೆ, ಈ ಥರದ್ದು ಎಷ್ಟೋ ಗವರ್ನಮೆಂಟ್ ಕಂಪನಿಗಳಿದ್ದಾವೆ, ಸಪರೇಟ್ ಆಕ್ಟ್ ಇಲ್ಲ. ಎಲ್ಲದಕ್ಕೂ ಕಂಪನೀಸ್ ಆಕ್ಟ್ ಅಪ್ಲೈ ಆಗುತ್ತೆ. ಕಂಪನೀಸ್ ಆಕ್ಟ್ ಯಾವುದು ಪ್ರೆಸೆಂಟು 2013 ಇದೆ, ಪ್ರೀವಿಯಸ್ಸು ಯಾವುದಿದೆಯೋ ಆ ಕಂಪನಿ ಆಕ್ಟ್ ಅಪ್ಲೈ ಆಗುತ್ತೆ. ಫಸ್ಟ್ ಅಡ್ವಾಂಟೇಜ್. ಓಕೆ, ಯಾವುದೇ ಸ್ಪೆಷಲ್ ಆಕ್ಟ್ ಪಾಸ್ ಮಾಡಿದ್ರೆ ಕಂಪನಿನ
ಎಸ್ಟಾಬ್ಲಿಷ್ಮೆಂಟ್ ಮಾಡಬಹುದು. ಓಕೆ, ಇಟ್ಸ್ ದ ಫಸ್ಟ್ ಅಡ್ವಾಂಟೇಜ್. ಸೆಕೆಂಡ್ ಒನ್, ಇಟ್ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ ಅಪಾರ್ಟ್ ಫ್ರಮ್ ದ ಗವರ್ನಮೆಂಟ್. ದ ಗವರ್ನಮೆಂಟ್ ಕಂಪನಿ ಹ್ಯಾಸ್ ಎ ಸಪರೇಟ್ ಲೀಗಲ್ ಎಂಟಿಟಿ, separate legal, it is separate from its owners. Okay, the business activities of the company is separate from its owners. Therefore it has a separate legal entity, it has a separate financial autonomy. Okay, it can purchase, hold or sell any property in its own name. It can enter any contract with the other parties. Okay, without prior approval from the government. ಯಾವುದು ಅಪ್ರೂವಲ್ ತಗೊಳ್ಳದೆ ಯಾವುದೇ ಕಾಂಟ್ರಾಕ್ಟ್ ಎಂಟ್ರಿ ಆಗಬಹುದು. ಇಟ್ ಈಸ್ ಕನ್ಸಿಡರ್ಡ್ ಆಸ್ ಎ ಆರ್ಟಿಫಿಷಿಯಲ್ ಪರ್ಸನ್. ಕಂಪ್ನಿನ ನಾವು ಆರ್ಟಿಫಿಷಿಯಲ್ ಪರ್ಸನ್ ಅಂತ ಕರಿತೀವಿ. ಅದು ಯಾವುದೇ ಕಾಂಟ್ರಾಕ್ಟ್ ಅನ್ನ ಮಾಡ್ಕೋಬಹುದು, ಕಾಂಟ್ರಾಕ್ಟ್ಗೆ ಸಹಿ ಮಾಡಬಹುದು. ಸಪರೇಟ್ ಲೀಗಲ್ ಎಂಟಿಟಿ ಇದೆ. ಅಂದ್ರೆ ಓನರ್ಸ್, ಇಲ್ಲಿ ಓನರೇ ಬೇರೆ ಮತ್ತೆ ಬಿಸ್ನೆಸ್ ಆಕ್ಟಿವಿಟಿನೇ ಬೇರೆ, ಶೇರ್ ಹೋಲ್ಡರೇ ಬೇರೆ, ಬಿಸ್ನೆಸ್ ಆಕ್ಟಿವಿಟಿನೇ ಬೇರೆ. ಇದು ಗವರ್ನಮೆಂಟ್ ಇರಬಹುದು, ಆದರೆ ಗವರ್ನಮೆಂಟ್ ಪಾರ್ಟ್ ಅಲ್ಲ. ಇಟ್ ಇಸ್ ನಾಟ್ ಎ ಪಾರ್ಟ್ ಆಫ್ ಗವರ್ನಮೆಂಟ್, ಇಟ್ ಈಸ್ ಸಪರೇಟ್ ಫ್ರಮ್ ದ ಗವರ್ನಮೆಂಟ್. ಓಕೆ, ಸಪರೇಟ್ ಎಂಟಿಟಿನ ಹೊಂದಿರುತ್ತೆ. ಗವರ್ನಮೆಂಟ್ ಎಲ್ಲದಕ್ಕೂ ಇಂಟರ್ಫಿಯರ್ ಆಗಕ್ಕಾಗಲ್ಲ. ಇಲ್ಲಿ ಗವರ್ನಮೆಂಟ್ ಮಿನಿಸ್ಟ್ರಿ ಇಂಟರ್ಫಿಯರ್ ಆಗಲ್ಲ, ಪೊಲಿಟಿಕಲ್ ಪರ್ಸನ್ಸ್ ಇಂಟರ್ಫಿಯರ್ ಅಷ್ಟು ಡಿಪಾರ್ಟ್ಮೆಂಟಲ್ ಆದಂಗೆ ಇಲ್ಲಿ ಆಗಕ್ಕಾಗಲ್ಲ. ಯಾಕೆಂದ್ರೆ ಇದು ಕಂಪನಿ, ಇದು ಸಪರೇಟ್ ಲೀಗಲ್ ಎಂಟಿಟಿನ ಹೊಂದಿದೆ. ನೆಕ್ಸ್ಟ್ ಒನ್, ಇಟ್ ಎಂಜಾಯ್ಸ್ ಇಂಡಿಪೆಂಡೆನ್ಸ್ ಇನ್ ಟೇಕಿಂಗ್ decisions in the interest of the business. The government company enjoys independence in taking a business decision relating to business. Okay, it can take any decisions without prior approval from the government. It can take a quick decisions regarding business activities. Okay, it has a right to take any decision from the business company board of directors or company management without taking any prior approval from the government. Okay, ಯಾವುದೇ ಗವರ್ನಮೆಂಟ್ ಅಪ್ರೂವಲ್ ತಗೊಳ್ದಂಗೆ ಯಾವುದೇ ಡಿಸಿಷನ್ ಕ್ವಿಕ್ ಆಗಿ ತಗೋಬಹುದು, ಫಾಸ್ಟ್ ಡಿಸಿಷನ್ ಇಲ್ಲಿ ತಗೋಬಹುದು. ತಗೊಳ್ಳುವಂತ ರೈಟ್ಸ್ ಕಂಪನಿಗಳಿಗೆ ಇದೆ, ಗವರ್ನಮೆಂಟ್ ಕಂಪನಿಗಿದೆ. ಯಾಕೆಂದ್ರೆ ಅಲ್ಲಿ ಸಪರೇಟ್ ಎಂಟಿಟಿನ ಹೊಂದಿದೆ. ಗವರ್ನಮೆಂಟೇ ಬೇರೆ, ಬಿಸ್ನೆಸ್ ಆಕ್ಟಿವಿಟಿನೇ ಬೇರೆ, ಕಂಪನಿನೇ ಬೇರೆ. ಕಂಪನಿ ಬೇರೆ ಅಂದಮೇಲೆ ಅಲ್ಲಿ ಮ್ಯಾನೇಜ್ಮೆಂಟ್ ಕಮಿಟಿ ಇದೆ, ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದ್ದಾರೆ. ಅವರು ಬೇಕು ಅಂದಾಗ ಯಾವುದೇ ಒಂದು ಬಿಸ್ನೆಸ್ ಸಂಬಂಧಪಟ್ಟಂತ ಯಾವುದೇ ಆಕ್ಟಿವಿಟೀಸ್ಗೆ ಸಂಬಂಧಪಟ್ಟದನ್ನ ಇಮಿಡಿಯೇಟ್ ಆಗಿ ಡಿಸಿಷನ್ ತಗೋಬಹುದು. ಆ ಒಂದು ಅಡ್ವಾಂಟೇಜು ಕಂಪನಿಗೆ ಇದೆ. ಓಕೆ, ದಿಸ್ ಇಸ್ ದ ಥರ್ಡ್ ಮೆರಿಟ್ಸ್. Merits. Next, fourth one, they supply goods and services at reasonable prices and curb healthy business practices. It supply the goods and services at reasonable prices. Okay, the government companies can supply its products to the consumers at a reasonable prices. It does not have more margin of profits. ಓಕೆ, ಇಲ್ಲಿ ಏನು ಹೇಳುತ್ತೆ ಅಂದರೆ, ಇಲ್ಲಿ ಯಾವುದೇ ಒಂದು ಪ್ರಾಡಕ್ಟ್ ಅನ್ನ, ಅದರ ಪ್ರಾಡಕ್ಟ್ ಏನು ಬರುತ್ತೋ ಅದನ್ನ ಗವರ್ನಮೆಂಟ್ಗೆ ಕಡಿಮೆ ರೇಟಲ್ಲಿ ಕೊಡಬಹುದು. ಅದು ಮಾರ್ಜಿನ್ ಜಾಸ್ತಿ ಇಟ್ಕೊಳ್ಳಲ್ಲ. ಯಾಕೆಂದ್ರೆ ಇದು ಗವರ್ನಮೆಂಟ್ ಓನರ್ಶಿಪ್ ಇರೋದ್ರಿಂದ ಗವರ್ನಮೆಂಟ್ಗೆ ಪ್ರಾಫಿಟ್ ಅಷ್ಟು ಅವಶ್ಯಕತೆ ಇಲ್ಲದೇ ಇರಬಹುದು. ಯಾಕೆಂದ್ರೆ ಸರ್ವಿಸ್ ಮೋಟಿವ್ ಇರುತ್ತೆ. ಇಲ್ಲೂ ಕೂಡ ಅದರ್ ಕಂಪನೀಸ್ ಏನಿದೆ, ಪಬ್ಲಿಕ್ ಕಂಪನಿ, ಪ್ರೈವೇಟ್ ಕಂಪನಿ ಕಂಪೇರ್ ಮಾಡಿದಾಗ ಗವರ್ನಮೆಂಟ್ ಕಂಪನಿಗಳಲ್ಲಿ ಸರ್ವಿಸ್ ಮೋಟಿವ್ ಇರುತ್ತೆ. ಸರ್ವಿಸ್ ಮೋಟಿವ್ ಇದೆ ಅಂತಂದ್ರೆ ಅಲ್ಲಿ ರೀಸನಬಲ್ ಪ್ರೈಸ್ ಅಲ್ಲಿ ಪ್ರಾಡಕ್ಟ್ ಅನ್ನ ಸೇಲ್ ಮಾಡ್ತಾರೆ, ಸೇಲ್ ಮಾಡಬಹುದು, ಸೇಲ್ ಮಾಡುತ್ತೆ ಗವರ್ನಮೆಂಟ್ ಕಂಪನಿ. ಅದು ಹೆಲ್ಪ್ ಆಗುತ್ತೆ ಕನ್ಸ್ಯೂಮರ್ಸ್ಗೆ. ಯಾರು ಗುಡ್ಸ್ ಅನ್ನ ಕನ್ಸ್ಯೂಮರ್ ಯೂಸ್ ಮಾಡ್ತಾ ಇದ್ದಾರೋ ಅವ್ರಿಗೆ ಹೆಲ್ಪ್ ಆಗುತ್ತೆ. ಕಡಿಮೆ ರೇಟಲ್ಲಿ ಕೊಡ್ತಾರೆ. ಗೊತ್ತಾಯ್ತಲ್ಲ, ಈಗ ಕರ್ನಾಟಕ ಸೋಪ್ಸ್ ಅಂಡ್ ಡಿಟರ್ಜೆಂಟ್ ಅದರ ಒಂದು ಸೋಪನ್ನ ಮ್ಯಾನುಫ್ಯಾಕ್ಚರ್ ಮಾಡಿ ಅದರ ಕಾಸ್ಟ್ ಎಷ್ಟು, ಅದಕ್ಕೆ ಮಿನಿಮಮ್ ಪ್ರಾಫಿಟ್ ಅನ್ನ ಆ್ಯಡ್ ಮಾಡಿ ಸೇಲ್ ಮಾಡುತ್ತದು. ಅದೇ ಪ್ರೈವೇಟ್ ಕಂಪನಿಗಳಾದರೆ, ಪಬ್ಲಿಕ್ ಕಂಪನಿಗಳಾದರೆ ಅವ್ರಿಗೆ ಪ್ರಾಫಿಟ್ ಮಾರ್ಜಿನ್ ಜಾಸ್ತಿ ಇರ್ಬೋದು. ಗವರ್ನಮೆಂಟ್ ಕಂಪನಿಯಲ್ಲಿ ಪ್ರಾಫಿಟ್ ಮಾರ್ಜಿನ್ ಕಡಿಮೆ ಇರುತ್ತೆ. ಕಡಿಮೆ ಯಾವಾಗಾಯಿತು ಅಂದರೆ ರೀಸನಬಲ್ ಪ್ರೈಸಲ್ಲಿ ಸೇಲ್ ಮಾಡ್ಬೋದು ಪ್ರಾಡಕ್ಟ್ಸನ್ನು. ಇದು ಕನ್ಸ್ಯೂಮರ್ ಅಡ್ವಾಂಟೇಜು. ನೆಕ್ಸ್ಟು, and curb the healthy business practices. Unfair trade practices may be avoided in this
case in these companies. Okay, untrade practices ಅಂತ ಅಂದರೆ ಯಾವುದಾದ್ರೂ ಅಡಲ್ಟ್ರೇಷನ್ ಇರ್ಬೋದು. ಓಕೆ, ಪ್ರಾಡಕ್ಟ್ ಅಡಲ್ಟ್ರೇಷನ್, ವೇರಿಯೇಷನ್ ಇನ್ ದ weights and measures. This can be avoided in case of company business, government company, business organizations. ಹೀಗೆ ಏನಾದರೂ ಕನ್ಸ್ಯೂಮರ್ಸ್ಗೆ ಅನುಕೂಲವಾಗುವಂಥ ಕೆಲವೊಂದು ಆ್ಯಕ್ಟಿವಿಟಿನ ಇದು ಮಾಡುತ್ತೆ. ಫಸ್ಟು ರೀಸನಬಲ್, ಕಡಿಮೆ ಬೆಲೆಗೆ ಪ್ರಾಡಕ್ಟ್ಸನ್ನು ಸೇಲ್ ಮಾಡ್ಬೋದು. ಜೊತೆಗೆ ಇನ್ಯಾವುದಾದ್ರೂ ಅನ್ಹೆಲ್ತಿ ಬಿಸ್ನೆಸ್ ಪ್ರಾಕ್ಟೀಸ್ ಏನಾರು ಇದ್ದರೆ ಅದನ್ನು ಅವಾಯ್ಡ್ ಮಾಡುವಂಥ ಚಾನ್ಸಸ್ ಇದೆ. ಪ್ರೈವೇಟರ್ ಮಾಡ್ದಂಗೆ ಇದು ಮಾಡಲ್ಲ, ಯಾವುದೋ ಪಬ್ಲಿಕ್ ಕಂಪನಿ ಮಾಡ್ದಂಗೆ ಇದು ಮಾಡಲ್ಲ. ಇದು ಬಿಸ್ನೆಸ್ಸನ್ನು ಮಾಡೋಕ್ಕೆ ಹೋಗಲ್ಲ, ಯಾಕೆಂದರೆ ಸರ್ವಿಸ್ ಮೋಟಿವ್ ಇದೆ. ಕಸ್ಟಮರ್ ಟೇಸ್ಟ್ ಈಸ್ ಆಲ್ಸೋ ಇಂಪಾರ್ಟೆಂಟ್, ಕಸ್ಟಮರ್ ಸ್ಯಾಟಿಸ್ಫ್ಯಾಕ್ಷನ್ ಈಸ್ ಆಲ್ಸೋ ಇಂಪಾರ್ಟೆಂಟ್ ಫಾರ್ ದ ಗವರ್ನಮೆಂಟ್ ಕಂಪನಿ rather than the profit. Okay, these are the main advantages or merits of the government company. Okay, first one, government company is separate. It should be followed a separate. It does not follow a separate act, procedures or rules or regulations of separate act. It should be followed a company's rules and regulations of the company's act. First one. Second one, it has a separate legal entity. It is separate from the government. It is not a part of government. It is separate from the government. Okay, that's the second one. It have a independent financial autonomy, separate financial autonomy. Okay, ಇದು ಯಾವ ರೀತಿ ಇರುತ್ತೆ ಅಂದರೆ ಗವರ್ನಮೆಂಟ್ ಇಂದ ಸಪರೇಟ್ ಇರುತ್ತೆ. ಗವರ್ನಮೆಂಟ್ ತರ ಅಲ್ಲ, ಇದು ಗವರ್ನಮೆಂಟ್ ಸಪರೇಟ್ ಇರುತ್ತೆ. ನೆಕ್ಸ್ಟ್ ಒನ್, it enjoys independence in taking decision. It can take any decision regarding the business activities independently. Okay, separately. It is another importance. Next one, they supply goods and services at reasonable prices and curb healthy business practices. Okay, the government companies can sell its products at reasonable prices and avoid unhealthy practices. It helps to the consumers. Okay, these are the merits of government company. Yes, students, these are the limitations or disadvantages of government company. Limitations and disadvantages of government company. ಏನಿರ್ಬೋದು? ಗವರ್ನಮೆಂಟ್ ಕಂಪನಿನಲ್ಲಿ ಅನುಕೂಲಗಳು ಎಷ್ಟೇ ಇದ್ರೂ ಅದರಲ್ಲೂ ಕೆಲವೊಂದು ಅನಾನುಕೂಲಗಳಿವೆ. ಅನಾನುಕೂಲಗಳನ್ನ ನಾವು ಡಿಮೆರಿಟ್ಸ್ ಅಂತ ಕರಿತೀವಿ. ಡಿಮೆರಿಟ್ಸ್ ಆರ್ ಡಿಸ್ಅಡ್ವಾಂಟೇಜಸ್ ಆರ್ ಲಿಮಿಟೇಷನ್ಸ್. ಈ ಯಾವ್ದಾವುದು ಅನಾನುಕೂಲಗಳಂತ ಇಲ್ಲಿ 3 ಪಾಯಿಂಟ್ಸ್ ಹೇಳ್ತಾರೆ ನೋಡಿ. 3 ಪಾಯಿಂಟ್ಸ್ ಕೊಟ್ಟಿದ್ದಾರೆ, ಅದನ್ನು ಎಕ್ಸ್ಪ್ಲೈನ್ ಮಾಡೋಣ. ಎಕ್ಸ್ಪ್ಲೈನ್ ಮಾಡ್ತೀನಿ ತಗೊಳ್ಳಿಕ್ಕೆ. ಫಸ್ಟ್ ಒನ್, ಪ್ರಾವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ does not have much relevance in case of companies which are fully owned by the government. The provisions of the Companies Act does not much relevance in case of company which are fully owned by the government. This means if the government company fully held by the government, at that time the Companies Act rules regulations does not apply for the government, because the entire control goes to the government. The entire control, the management committee control will go to the government. Therefore, it does not have freedom. The government company do not have any freedom. It should controlled by the government, indirectly controlled by the government, because of 100% share held by the government. ಅಂದ್ರೆ ಇಲ್ಲಿ fully owned by full ಕ್ಯಾಪಿಟಲ್ ಗವರ್ನಮೆಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ, ಗವರ್ನಮೆಂಟೇ ಫುಲ್ ಕ್ಯಾಪಿಟಲ್ನ ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಗವರ್ನಮೆಂಟ್ ಕಂಪನಿಗಳಲ್ಲಿ
ಈ ಕಂಪನೀಸ್ ಆ್ಯಕ್ಟ್ ಏನು ರೂಲ್ಸ್ ಇದೆ, ಪ್ರೊಸೀಜರ್ಸ್ ಇದೆ, ರೆಗ್ಯುಲೇಷನ್ಸ್ ಇದೆ, ಅದು ಯಾವುದನ್ನು ಗೌರ್ನಮೆಂಟು ತಗೊಳ್ಳಲ್ಲ, ಅದನ್ನು ಫಾಲೋ ಮಾಡಲ್ಲ, ನೆಗ್ಲೆಕ್ಟ್ ಮಾಡುತ್ತೆ. ಯಾಕೆಂದರೆ ಗೌರ್ನಮೆಂಟ್ ಕಂಪನಿ ನಮ್ಮದು, ಗೌರ್ನಮೆಂಟ್ದು. ಹಾಗಾಗಿ ಗೌರ್ನಮೆಂಟ್ ಕಂಪನೀಸ್ ಆ್ಯಕ್ಟ್ ಯಾವುದೇ ರೂಲ್ಸನ್ನು ಫಾಲೋ ಮಾಡ್ತಾನೆ ಇರುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಕಂಪನೀಸ್ ಆ್ಯಕ್ಟ್ ಮಾಡಿದ್ದು ಗೌರ್ನಮೆಂಟ್ಗೆ, ಹಾಗಾಗಿ ಈ ಕಂಪ್ನಿನೂ ಗೌರ್ನಮೆಂಟ್ಗೆ, ಹಾಗಾಗಿ ನೆಗ್ಲೆಕ್ಟ್ ಮಾಡ್ಬೋದು. ಆ ಗೌರ್ನಮೆಂಟ್ ರೂಲ್ಸ್, ಪ್ರೊಸೀಜರ್, ಪಾಲಿಸೀಸ್ ಏನೇನಿದೆ ಅದನ್ನೆಲ್ಲನೂ ಫಾಲೋ ಮಾಡ್ತಾನೆ ಇರ್ಬೋದು. ಆ ಒಂದು ಚಾನ್ಸಸ್ ಇರುತ್ತೆ. ಇದು ಪ್ರಾಬ್ಲಮ್ ಇಲ್ಲಿ. ಗೌರ್ನಮೆಂಟ್ ಕಂಪನಿ ಅಂತ ಹೇಳ್ತೀವಿ, ಆದರೆ ಗೌರ್ನಮೆಂಟ್ ಕಂಪನಿನೇ ಗೌರ್ನಮೆಂಟ್ ರೂಲ್ಸ್ಗಳನ್ನ, ಆ ಕಂಪನಿ ಆ್ಯಕ್ಟ್ ರೂಲ್ಸ್ಗಳನ್ನ ಫಾಲೋ ಮಾಡ್ತಾ ಇರಲ್ಲ. ಓಕೆ, ಅದನ್ನ ಅಪ್ಲೈ ಮಾಡಿರಲ್ಲ. ಇದು ಒಂದು ಪ್ರಾಬ್ಲಮ್ ಇಲ್ಲಿ ಗೌರ್ನಮೆಂಟ್ ಬಂದಾಗ. ಯಾಕೆಂದ್ರೆ ಎಲ್ಲದಕ್ಕೂ ಅವರು ಗೊತ್ತಿದೆ, ನಮಗೆ ಮಿನಿಸ್ಟರ್ ಗೊತ್ತಿದೆ, ಇವ್ರಿಗೆ ಗೊತ್ತಿದೆ, ಮೆಂಬರ್ಸ್ ಗೊತ್ತಿದೆ, ಈ ರೀತಿ ಎಲ್ಲ ಹೇಳ್ತಾ ಇರ್ತಾರೆ ಇಲ್ಲಿ. ನೆಕ್ಸ್ಟ್, ಇಟ್ ಈಸ್ ನಾಟ್ ಆನ್ಸರಬಲ್ ಡೈರೆಕ್ಟ್ಲಿ ಟು ದ ಪಾರ್ಲಿಮೆಂಟ್, thus it evades the constitutional responsibility. It is not answerable directly to the parliament. The government company is not responsible. It does not send any report to the parliament. It is not answerable to the parliament. Therefore, it evades constitutional responsibility. It has a freedom. It has an independent entity regarding any activities. Therefore, it does not send any report to the parliament. Therefore, it can misuse any properties or cash in the company. ಇಲ್ಲಿ ಯಾವುದೇ ರಿಪೋರ್ಟ್ ಪಾರ್ಲಿಮೆಂಟ್ಗೆ ಕಳಿಸಲ್ಲ. ಇದು ಯಾವುದೇ ಮಿನಿಸ್ಟ್ರಿಗೆ ಕಳಿಸಲ್ಲ. ಮಿನಿಸ್ಟ್ರಿ ಇದೆಯಲ್ಲ, ಮಿನಿಸ್ಟ್ರಿಗೂ ಕಳಿಸಲ್ಲ, ಪಾರ್ಲಿಮೆಂಟ್ಗೂ ಕಳಿಸಲ್ಲ, ಗೌರ್ಮೆಂಟಿಗೆ ಸೆಂಡ್ ಮಾಡಲ್ಲ. ಹಾಗಾಗಿ ಅಲ್ಲಿ ಯಾವುದೇ ಇದಿದ್ರೆ, ರೂಲ್ಸ್ಗಳಿದ್ರೆ, ರೆಗ್ಯುಲೇಷನ್ಸ್ಗಳಿದೆ, ಅದನ್ನು ಅವಾಯ್ಡ್ ಮಾಡುವಂಥ ಚಾನ್ಸಸ್ ಇದೆ. ಕಂಪನಿ ರೂಲ್ಸ್ಗಳನ್ನ ಅವಾಯ್ಡ್ ಮಾಡಿರುತ್ತೆ, ಮಿಸ್ಯೂಸ್ ಆಗೋ ಚಾನ್ಸಸ್ ಇರುತ್ತೆ. ಇದೆಲ್ಲ ಇಲ್ಲಿ ಹೊಂದಿರುತ್ತೆ ಗೌರ್ಮೆಂಟ್ ಕಂಪನಿಗಳಲ್ಲಿ. ನೆಕ್ಸ್ಟ್, its management is in the hands of the government. Okay, the management is in the hands of the government because not less than 51% share held by the government. Its hands, its control is held by the government. This defeats the main purpose of the government company. It defeats the main purpose of the government company. The aim of the government company is earn a profit, but it is not earn a sufficient profit. It is not possible to earn a sufficient profit because of its management board should be followed the rules and regulations of the government. Okay, ಅಲ್ಲಿದ್ದು ಏನಿದೆಯೋ ಗೌರ್ಮೆಂಟ್ ಇಂದ ಏನು ರೂಲ್ಸ್ ಇದೆಯೋ ಅದನ್ನ ಫಾಲೋ ಮಾಡಕ್ಕೆ ಹೋಗುತ್ತೆ. ಹಾಗೆ ಗೌರ್ಮೆಂಟ್ ಏನು ಹೇಳುತ್ತೋ ಅದನ್ನು ಕೇಳಬೇಕು. ಹಾಗಾಗಿ ಇದರ ಮೇನ್ ಪರ್ಪಸ್ ಏನು, ಇದರ ಆಕ್ಟಿವಿಟೀಸ್ ಏನು, ಏನಕ್ಕೆ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿದ್ರು ಅದನ್ನು ಫುಲ್ಫಿಲ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ, ಪ್ರಾಫಿಟ್ ಮಾಡೋಕ್ಕೆ ಆಗಲ್ಲ ಕಂಪನಿ. ಓಕೆ, ಮೆನಿ ಕಂಪನೀಸ್ ರನ್ನಿಂಗ್ ಅಂಡರ್ ಲಾಸ್ ಬಿಕಾಸ್ ಆಫ್ ದೇ ಆರ್ ಗೌರ್ಮೆಂಟ್ ಓನರ್ಶಿಪ್. ಮೆನಿ ಗೌರ್ಮೆಂಟ್ ಓನರ್ಶಿಪ್ ಕಂಪನೀಸ್ ರನ್ನಿಂಗ್ ಅಂಡರ್ ಲಾಸ್. ಓಕೆ, ಲಾಸಲ್ಲಿ ನಡೀತಾ ಇದ್ದಾವೆ. ಯಾಕೆ ನಡೀತಾ ಇದ್ದಾವೆ? ಎಷ್ಟೋ ಗೌರ್ಮೆಂಟ್ ಕಂಪನಿ ಕ್ಲೋಸ್ ಆಗ್ತಾ ಇದ್ದಾವೆ. ಎಕ್ಸಾಂಪಲ್ HMT ಲಿಮಿಟೆಡ್ ಕಂಪನಿನೇ ಕ್ಲೋಸ್ ಆಯಿತು. ಕಂಪ್ನಿನೇ ಕ್ಲೋಸ್ ಮಾಡಿದ್ವಿ. ಯಾಕೆ ಮಾಡಿದ್ವಿ ಅಂದರೆ ಗೌರ್ಮೆಂಟ್ ಡಿಸೈಡ್ ಮಾಡಬೇಕು. ಅದರ ಮ್ಯಾನೇಜ್ಮೆಂಟ್ ಗೌರ್ಮೆಂಟ್ ಕಂಟ್ರೋಲಲ್ಲಿದೆ. ಗೌರ್ಮೆಂಟ್ ಹೇಳ್ದಂಗೆ ಕೇಳಬೇಕು. ಅದು ಇವತ್ತಿನ ಕಾಂಪಿಟೇಷನ್ ಇದೆ. ಕಾಂಪಿಟೇಷನ್ಗೆ ನಾವು ಅಡ್ಜಸ್ಟ್ ಆಗೋಕ್ಕಾಗಲ್ಲ. ಯಾಕೆಂದರೆ ಇಲ್ಲಿ ಗೌರ್ಮೆಂಟ್ ಅಫಿಷಿಯಲ್ ಇನ್ವಾಲ್ವ್ ಆಗ್ತಾರೆ, ಗೌರ್ಮೆಂಟ್ ಮಿನಿಸ್ಟರ್ಸ್ ಇನ್ವಾಲ್ವ್ ಆಗ್ತಾರೆ ಕಂಪನಿಗಳಲ್ಲಿ. ಯಾಕೆಂದರೆ 100% ಶೇರ್ ಏನಾದ್ರು ತಗೊಂಡಿದ್ರೆ ಫುಲ್ ಅದು ಎಂಟೈರ್ ಕಂಟ್ರೋಲ್ ಗೌರ್ಮೆಂಟ್ಗೆ ಹೋಗಿರುತ್ತೆ. ಹಾಗಾಗಿ ನಮ್ಮ ಬಿಸ್ನೆಸ್ ಆಕ್ಟಿವಿಟೀಸ್ನ ಯಾವ ರೀತಿ ಮಾಡಬೇಕು, ಗೌರ್ಮೆಂಟ್ ಕಂಪನಿ ಬಿಸ್ನೆಸ್ ಆಕ್ಟಿವಿಟಿ ಯಾವ ರೀತಿ ಮಾಡಬೇಕು ಅದು ಮಾಡೋಕ್ಕಾಗಲ್ಲ, ಮಾಡ್ದೇನೆ ಇರ್ಬೋದು. ಯಾಕೆಂದರೆ ಅವರು ಕೂಡ ಇಂಟರ್ಫಿಯರ್ ಆಗ್ತದೆ. ಗೌರ್ಮೆಂಟ್ ಮಿನಿಸ್ಟರ್ ಇರ್ಬೋದು, ಗೌರ್ಮೆಂಟ್ ಅಫಿಷಿಯಲ್ ಇಲ್ಲಿ ಇನ್ವಾಲ್ವ್ ಆಗ್ತಾ ಇರ್ತಾರೆ, ಇಂಟರ್ಫಿಯರ್ ಆಗ್ತಾ ಇರ್ತಾರೆ ಬಿಸ್ನೆಸ್ ಆಕ್ಟಿವಿಟಿನಲ್ಲಿ. ಹಾಗಾಗಿ ಅಷ್ಟು ಎಫೆಕ್ಟಿವ್ ಆಗಿ ಏನು ಪರ್ಪಸ್ ಇತ್ತು, ಮೇನ್ ಪರ್ಪಸ್ ಅದು ಗೌರ್ಮೆಂಟ್ ಕಂಪನಿ ಎಸ್ಟಾಬ್ಲಿಷ್ಮೆಂಟ್ ಮಾಡಿರೋ ಪರ್ಪಸ್ಸು ಪ್ರಾಫಿಟ್ ಮಾಡಬೇಕು. ಇದು ಒಂದು ಬಿಸ್ನೆಸ್ ಆಕ್ಟಿವಿಟಿ, ಬಿಸ್ನೆಸ್ ಕಂಪನಿ.
ಆದರೆ ಪ್ರಾಫಿಟ್ ಮಾಡೋಕ್ಕೆ ಆಗ್ತಾ ಇರಲ್ಲ, ಲಾಸ್ ಆಗ್ತಾ ಇರುತ್ತೆ, ಎಷ್ಟೋ ಕ್ಲೋಸ್ ಆಗ್ತಾ ಇರುತ್ತೆ, ಲಾಸಲ್ಲೇ ನಡೀತಾ ಇದ್ದಾವೆ. ಇಷ್ಟೊಂದು ಡಿಮೆರಿಟ್ಸು ಕೂಡ ಇದರಲ್ಲಿ ಇರುತ್ತೆ. ಗೌರ್ನಮೆಂಟ್ ಕಂಪನಿಗಳಲ್ಲಿ ಇಷ್ಟು ಡಿಮೆರಿಟ್ಸನ್ನು ಹೊಂದಿರುತ್ತೆ. ಫಸ್ಟ್ ಒನ್, ಪ್ರಾವಿಷನ್ಸ್ ಆಫ್ ದ ಕಂಪನೀಸ್ ಆಕ್ಟ್ ಡಸ್ ನಾಟ್ ಹ್ಯಾವ್ ಮಚ್ ರಿಲೆವೆನ್ಸ್ ಇನ್ ಕೇಸ್ ಆಫ್ ಕಂಪನೀಸ್ ವಿಚ್ ಆರ್ ಫುಲ್ಲಿ ಓನ್ಡ್ ಬೈ ದ ಕಂಪನಿ. ಕಂಪನಿ ಪ್ರಾವಿಷನ್ಸ್ನ ಇದು ಫಾಲೋ ಮಾಡೋಕ್ಕಾಗಲ್ಲ. ಯಾಕೆ ಅಂದರೆ ಕಂಪನಿ ಎಂಟೈರ್ ಶೇರ್ ಕ್ಯಾಪಿಟಲ್ ಹೆಲ್ಡ್ ಬೈ ದ government, and the entire share capital held by the government, it does not follow the Companies Act rules and procedures. It should be followed the government rules and procedures. First one. Second one, it is not answerable directly to the parliament, thus it evades a constitutional responsibility. It does not answerable to the parliament. Parliament means government directly. Therefore, it evades the constitutional responsibility. Constitution ರೂಲ್ಸ್ ಏನು ಹೇಳುತ್ತೆ, ಕಾನ್ಸ್ಟಿಟ್ಯೂಷನಲ್ ಲಾ ಇದೆ ಅಲ್ಲ, ಈ ಲಾ ಏನು ರೆಸ್ಪಾನ್ಸಿಬಿಲಿಟಿ ಇದೆಯೋ ಅದನ್ನು ಫುಲ್ಫಿಲ್ ಮಾಡಲ್ಲ. ಇದು ಕೆಲವೊಂದೆಲ್ಲ ಫುಲ್ಫಿಲ್ ಮಾಡಲ್ಲ. ಗೌರ್ಮೆಂಟ್ ಹೇಳ್ದಂಗೆ ಹೇಳಬೇಕು ಅಂತ ಇರುತ್ತೆ. ಗೌರ್ಮೆಂಟ್ ಆಡಿಟ್ ಇರಲ್ಲ ಇಲ್ಲಿ. ಓಕೆ, ಇಲ್ಲಿನ ಅಕೌಂಟ್ಸು, ಆಡಿಟ್ಸು, ರಿಪೋರ್ಟ್ಸು ಯಾವುದು ಕೂಡ ಗೌರ್ಮೆಂಟ್ಗೆ ಹೋಗಲ್ಲ. ಅದು ಮ್ಯಾನೇಜ್ಮೆಂಟ್ಗೆ ಹೋಗುತ್ತೆ, ಬಟ್ ಗೌರ್ಮೆಂಟ್ಗೆ ಹೋಗಲ್ಲ. ಇದು ಪ್ರಾಬ್ಲಮ್ ಇಲ್ಲಿ. ಓಕೆ, ಅಲ್ಲಿ ಬೋರ್ಡ್ ಆಫ್ ಮ್ಯಾನೇಜ್ಮೆಂಟು ಅದರ ರಿಪೋರ್ಟ್ಸನ್ನು ನೋಡುತ್ತೆ ಹೊರತು ಇದು ಯಾವುದೇ ಗೌರ್ಮೆಂಟ್ಗೆ ಹೋಗಲ್ಲ, ಪಾರ್ಲಿಮೆಂಟ್ಗೆ ಹೋಗಲ್ಲ. ಹಾಗಾಗಿ ಈ ಕಂಪನಿನಲ್ಲಿ ಏನು ಬಿಸ್ನೆಸ್ ಆ್ಯಕ್ಟಿವಿಟಿ ಹೇಗೆ ನಡೀತಾ ಇದೆ ಅನ್ನೋದು ಗೌರ್ಮೆಂಟ್ಗೆ ಪರ್ಫೆಕ್ಟಾಗಿ ಗೊತ್ತಿರಲ್ಲ. ಕ್ಲಿಯರ್ ಪಿಕ್ಚರ್ ಅವ್ರಿಗೆ ಗೊತ್ತಿಲ್ಲ, ಗೊತ್ತಾಗೋದಿಲ್ಲ. ಇದು ಪ್ರಾಬ್ಲಮ್. ನೆಕ್ಸ್ಟ್, ಇಟ್ಸ್ ಮ್ಯಾನೇಜ್ಮೆಂಟ್ ಈಸ್ ಇನ್ ದ ಹ್ಯಾಂಡ್ಸ್ ಆಫ್ ದ ಗೌರ್ಮೆಂಟ್. ದಿಸ್ ಡಿಫೀಟ್ಸ್ ದ ಮೇನ್ ಪರ್ಪಸ್ ಆಫ್ ದ ಕಂಪನಿ. ಕಂಪನಿ ಮೇನ್ ಪರ್ಪಸ್ ಏನಿದೆಯೋ ಅದಕ್ಕೆ ಇದು ಸಪೋರ್ಟಿವ್ ಆಗಿರಲ್ಲ. ಈ ಗೌರ್ಮೆಂಟ್ ಸಪೋರ್ಟಿವ್ ಆಗಿ, ಮ್ಯಾನೇಜ್ಮೆಂಟ್ ಸಪೋರ್ಟಿವ್ ಆಗಿರಲ್ಲ. ಇದೇನೇ ಇದ್ರೂ ಗೌರ್ಮೆಂಟ್ ಏನು ಆರ್ಡರ್ ಮಾಡುತ್ತೋ ಆರ್ಡರ್ನ ತಗೊಳುತ್ತೆ ಹೊರತು ಕಂಪನಿ ಪರ್ಪಸ್ ಏನಿದೆ ಅದಕ್ಕೆ ಸಪೋರ್ಟಿವ್ ಆಗಿ ಕಂಪ್ನಿನ ಇಂಪ್ರೂವ್ಮೆಂಟ್ ಮಾಡೋಕ್ಕೆ, ಡೆವಲಪ್ಮೆಂಟ್ ಮಾಡೋದಕ್ಕೆ ಈ ಮ್ಯಾನೇಜ್ಮೆಂಟ್ ಸಪೋರ್ಟ್ ಮಾಡಲ್ಲ. ಯಾಕೆ ಸಪೋರ್ಟ್ ಮಾಡಲ್ಲ ಅಂದರೆ ಇದು ಗೌರ್ಮೆಂಟ್ ಕಂಪನಿ. ಗೌರ್ಮೆಂಟ್ ಏನು ಆರ್ಡ್ರ್ ಬರುತ್ತೋ ಅದನ್ನು ಪಾಸ್ ಇದು ಅಪ್ಲೈ ಮಾಡಬೇಕಾಗುತ್ತೆ. ಆಯಿತಾ? ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಇಂಪ್ಲಿಮೆಂಟ್ ಮಾಡ್ತಾರೆ ಅಷ್ಟೇ. ಅದು ಸಕ್ಸಸ್ ಆಗ್ಬೋದು, ಫೇಲ್ ಆಗ್ಬೋದು, ಅದರ ಏನಾಗ್ಬೋದು, ಅದ್ರ ಪರ್ಪಸ್ಸು ಫುಲ್ಫಿಲ್ ಆಗ್ಬೋದು, ಅದನ್ನೇ ಇರ್ಬೋದು. ಬಟ್ ಗೌರ್ಮೆಂಟ್ ಆರ್ಡರ್ ಬರುತ್ತೆ, ಆ ಗೌರ್ಮೆಂಟ್ ಆರ್ಡರ್ನ ಮ್ಯಾನೇಜ್ಮೆಂಟು ಇಂಪ್ಲಿಮೆಂಟ್ ಮಾಡುತ್ತೆ. ಇದು ಇಲ್ಲಿರುವಂಥ ಗೌರ್ಮೆಂಟ್ ಕಂಪನಿಗಳಲ್ಲಿರುವಂಥ ಡಿಮೆರಿಟ್ಸ್. ಎಷ್ಟು ಕಂಪನಿಗಳು ಈಗ ಲಾಸಲ್ಲಿ ನಡೀತಾ ಇದ್ದಾವೆ, ಕೆಲವೊಂದು ಮುಚ್ಚೋಗಿದೆ. ಎಕ್ಸಾಂಪಲ್ HMT ಕಂಪನಿ. HMT ಕಂಪ್ನಿ ಗೌರ್ಮೆಂಟ್ ಕಂಪನಿ, ಅದು ಮುಚ್ಚೋಯ್ತು. ನೆಕ್ಸ್ಟ್ ಇನ್ನು ಬಂದರೆ ಇನ್ನೂ ಕೆಲವೊಂದು BSNL ಕಂಪನಿ ಇದೆ, ನಡೀತಾ ಇದೆ, ಬಟ್ ಲಾಸಲ್ಲಿ ನಡೀತಾ ಇದೆ ಅಂತ ಹೇಳ್ತಾರೆ. ಭಾರತ್ ಸಂಚಾರ್ ನಿಗಮ್ ಲಿಮಿಟೆಡ್, ಇಟ್ ಇಸ್ ಸೆಂಟ್ರಲ್ ಗೌರ್ಮೆಂಟ್ ಕಂಪನಿ, ಲಾಸಲ್ಲಿ ನಡೀತಾ ಇದೆ. ಇನ್ನೂ ಎಷ್ಟೋ ಕಂಪ್ನಿಗಳು ಲಾಸಲ್ಲಿ ನಡೀತಾ ಇದ್ದಾವೆ. ಯಾಕೆ ನಡೀತಾ ಇದ್ದಾವೆ ಅಂದರೆ ಇದೆಲ್ಲ ಪ್ರಾಬ್ಲಮ್ ಇದೆ. ಓಕೆ, ನಾನು ಏನು ಹೇಳಿದ್ರು, ಇಷ್ಟೆಲ್ಲ ಡಿಮೆರಿಟ್ಸ್ ಇರೋದ್ರಿಂದ ಆ ಕಂಪನಿಗಳು ಲಾಸಲ್ಲಿ ನಡೀತಾ ಇದ್ದಾವೆ, ಕ್ಲೋಸ್ ಆಗ್ತಾ ಇದ್ದಾವೆ. ಇನ್ನು ಕೆಲವೊಂದು ಹೇಗೋ ನಡ್ಕೊಂಡು ಹೋಗ್ತಾ ಇದೆ. ಓಕೆ, ಥ್ಯಾಂಕ್ ಯು ಸ್ಟೂಡೆಂಟ್ಸ್.